ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನ ಸಿಲೆಬಸ್ ಬಗ್ಗೆ ನೋಡಿದ್ವಿ. ಸೊ ನಾವು ಇವತ್ತಿಂದ ನಮ್ಮ ಚಾನಲ್ ಅಲ್ಲಿ ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ಲ್ಯಾಂಡ್ ಸರ್ವೇರ್ ಕ್ವಶನ್ ಸಾಲ್ವಿಂಗ್ ಸೀರೀಸ್ ಅಂತ. ಸೊ ಈ ಸೀರೀಸ್ ಅಲ್ಲಿ ನಾವು ಇವತ್ತು ಎಪಿಸೋಡ್ 1 ನೋಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ಯಾವ್ದು ಟಾಪಿಕ್ ಮೇಲೆ ಕ್ವಶನ್ ಸಾಲ್ವ್ ಮಾಡ್ತೀವಪ್ಪ ಅಂತಂದ್ರೆ, ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಂಬರ್ ಸಿಸ್ಟಮ್ ಮತ್ತೆ HCF ಮತ್ತೆ LCM. ಅದರಲ್ಲಿ ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಸ್ಕ್ವಯರ್ಸ್ ಅಂಡ್ ಕ್ಯೂಬ್ ರೂಟ್ಸ್ ಮತ್ತೆ ಸೀಕ್ವೆನ್ಸ್ ಅಂಡ್ ಸೀರೀಸ್. ಸೊ ಫಸ್ಟ್ ಈ ಸೀರೀಸ್ ಏನಕ್ಕಪ್ಪ ಅಂತಂದ್ರೆ, ಸೊ ಮ್ಯಾಥಮೆಟಿಕ್ಸ್ ಅನ್ನೋದು 40% ಕವರ್ ಆಗುತ್ತೆ ಪೇಪರ್ 2 ನಲ್ಲಿ. ಅದಕ್ಕೆ ನಾವು ಒಂದೊಂದು ವಿಡಿಯೋದಲ್ಲಿ ಮೂರ್ ಟಾಪಿಕ್ ತರ ಈ ವಿಡಿಯೋದಲ್ಲಿ ನಂಬರ್ ಸಿಸ್ಟಮ್ ಮತ್ತೆ ಸ್ಕ್ವಯರ್ಸ್ ಅಂಡ್ ಕ್ಯೂಬ್ ರೂಟ್ಸ್, ಅದೇ ರೀತಿ ಸೀಕ್ವೆನ್ಸ್ ಅಂಡ್ ಸೀರೀಸ್. ಸೊ ಈ ಮೂರು ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಅದರಲ್ಲಿ ಬರೋ ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಡೋಣ, ಆಮೇಲೆ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ಇವಾಗ ನಾವು ಫಸ್ಟ್ ಫಾರ್ಮುಲಾಸ್ ನೋಡೋಣ, ಆಮೇಲೆ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ HCF ಅಂದ್ರೆ ಏನಪ್ಪಾ ಅಂದ್ರೆ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ವಿತ್ ದ ಸ್ಮಾಲೆಸ್ಟ್ ಪವರ್ಸ್. ಅಂದ್ರೆ ಇವಾಗ ಎರಡು ನಂಬರ್ಸ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ 32 ಅದೇ ರೀತಿ 40 ಅಂತ ಕೊಟ್ಟಿರ್ತಾರೆ ಅನ್ಕೊಳ್ರಿ. ಸೊ ಈ ಎರಡು ನಂಬರ್ ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವ ಇರುತ್ತೋ ಅದರಲ್ಲಿ ಕಾಮನ್ ಇರಬೇಕು. ಸೊ ಆ ಕಾಮನ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, HCF ಬರುತ್ತೆ. ಸೊ ಇದನ್ನ ನೆಕ್ಸ್ಟ್ ಯಾವ ತರ HCF ಕಂಡಿಡೋದು ಅಂತ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಈ ಟೂ ನಂಬರ್ಸ್ ನ ಇಲ್ಲಿ 32 ಅದೇ ರೀತಿ 40 ಅದ, ಈ ಟೂ ನಂಬರ್ಸ್ ನಾವ್ ಏನ್ ಮಾಡ್ತೀವಿ ಫಸ್ಟ್. ಸೊ ಇದು ಪ್ರೈಮ್ ಫ್ಯಾಕ್ಟರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ನಾವು LCM ನ ಫೈಂಡ್ ಔಟ್ ಮಾಡ್ತೀವಿ. ಸೊ LCM ಮತ್ತೆ HCF ಎರಡಕ್ಕೂ ಸಂಬಂಧಪಟ್ಟಿರೋ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಇದು. ಸೊ ಪ್ರಾಡಕ್ಟ್ ಇಸ್ ಈಕ್ವಲ್ ಟು HCF ಇಂಟು LCM. ಸೊ ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡಿರ್ಬೇಕು, ಯಾಕಂದ್ರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾ ಬಹಳ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್, ಇಫ್ ಎ ನಂಬರ್ ಲೀವ್ಸ್ ದ ಸೇಮ್ ರಿಮೈಂಡರ್ ಆನ್ ಡಿವಿಷನ್ ಬೈ ಸೆವೆರಲ್ ನಂಬರ್ಸ್, ಯೂಸ್ ದ HCF ಆಫ್ ದೇರ್ ಡಿಫರೆನ್ಸಸ್. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನ್ ಕೇಳಿದ್ರೆ ಯಾವ ತರ, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 245, 305 and 365 leaving the same remainder. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 245, 305 and 365 ಲಿವಿಂಗ್ ಸೇಮ್ ರಿಮೈಂಡರ್. ಸೊ ಈ ತರ ಕ್ವಶನ್ ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡಬೇಕು. ಕ್ವಶನ್ ಯಾವ ತರ ಬರುತ್ತಿದ್ದು, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಲೀವ್ಸ್ ರಿಮೈಂಡರ್ 7 ವೆನ್ ಡಿವೈಡೆಡ್ ಬೈ 12, 15 and 20. ಸೊ ಇಲ್ಲಿ ರಿಮೈಂಡರ್ ಮಾತ್ರ ಕೊಟ್ಟಿದ್ರೆ ನಾವು ಸ್ಮಾಲೆಸ್ಟ್ ನಂಬರ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಗ್ರೇಟೆಸ್ಟ್ ನಂಬರ್ ಫೈಂಡ್ ಔಟ್ ಮಾಡಕ್ಕೆ ಯಾವ ತರ, ಇದೆ ಸ್ಮಾಲೆಸ್ಟ್ ನಂಬರ್ ನ ಫೈಂಡ್ ಔಟ್ ಮಾಡೋದು ಯಾವ ತರ ಅಂತ ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡೋಣ. ಫಾರ್ಮುಲಾಸ್ ಯಾವ್ದ್ರ ಮೇಲೆ, ಸ್ಕ್ವಯರ್ಸ್ ಮತ್ತೆ ಕ್ಯೂಬ್ ರೂಟ್ಸ್. ಸೊ ಇದ್ರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ನಾವು, A+B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ B ಸ್ಕ್ವೇರ್. ಅದೇ ರೀತಿ A-B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಮೈನಸ್ 2AB ಪ್ಲಸ್ B ಸ್ಕ್ವೇರ್. ಸೊ ಈ ಎರಡು ಫಾರ್ಮುಲಾನ ಸ್ಕ್ವಯರ್ಸ್ ಮತ್ತೆ ಕ್ಯೂಬ್ ರೂಟ್ಸ್ ಯಾವ ತರ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರೋ ಫಾರ್ಮುಲಾಸ್ ಯಾವ್ಯಾವಪ್ಪ ಅಂದ್ರೆ, ಸೊ nth ಟರ್ಮ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಟು D. ಅದೇ ರೀತಿ ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಯಾವುದು, Sn ಇಸ್ ಈಕ್ವಲ್ ಟು n/2 ಆಫ್ 2a ಪ್ಲಸ್ ಆಫ್ n ಮೈನಸ್ 1 ಇಂಟು D. ಅದೇ ರೀತಿ ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಇನ್ನೊಂದು ಕೂಡ ಇದೆ, Sn ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ n. ಸೊ ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಒಬ್ಬ ಟೂ ಟರ್ಮ್ಸ್ ಮಧ್ಯೆ ಅಂತಂದ್ರೆ, ಸೊ an ಮೈನಸ್ 1. ಸೊ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ, ನೀವು ಜಸ್ಟ್ A2 ಮೈನಸ್ A1 ಅಂತ ನೆನ್ಪಿಟ್ಕೊಳ್ಬೇಕು. ಸೊ A2 ಮೈನಸ್ A1 ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 24 ಅದೇ ರೀತಿ 33 ಅಂಡ್ 44 ಇದೆಯಪ್ಪ ಅಂತಂದ್ರೆ, ಸೊ ಈ ಎರಡು ಟರ್ಮ್ ಇಂದ ಕಾಮನ್ ಡಿಫರೆನ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದ್ರೆ ನಾವು A2 ಮೈನಸ್ A1 ಫಾರ್ಮುಲಾ ಯೂಸ್ ಮಾಡ್ಕೊಂಡು. ಸೊ A2 ಅಂದ್ರೆ ಯಾವ್ದಿಲ್ಲಿ 33, ಅದೇ ರೀತಿ A1 ಅಂದ್ರೆ ಯಾವ್ದು 24. ಸೊ 24 ಮತ್ತೆ 33 ಮಧ್ಯೆ ಇರೋ ಡಿಫರೆನ್ಸ್ ಎಷ್ಟಪ್ಪ ಅಂತಂದ್ರೆ 9. ಸೊ ಇಲ್ಲಿ ದೊಡ್ಡ ನಂಬರ್ಸ್ ಏನ್ ಪಾಸಿಟಿವ್ ಹಾಕಿದ್ವಿ. ಅದೇ ಫಾರ್ ಎಕ್ಸಾಂಪಲ್ ಇದು ಉಲ್ಟಾ ಆಗಿ 24 ಮೈನಸ್ 33 ಇದ್ದಿದ್ರೆ ಆನ್ಸರ್ ಕಾಮನ್ ಡಿಫರೆನ್ಸ್ ಎಷ್ಟಾಗೋದು, -9 ಆಗೋದು. ಫಾರ್ಮುಲಾ ಯಾವುದು, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಇಸ್ ಈಕ್ವಲ್ ಟು n ಆಫ್ n ಪ್ಲಸ್ 1/2. ಸೊ ನೆಕ್ಸ್ಟ್ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಇಸ್ ಈಕ್ವಲ್ ಟು n ಸ್ಕ್ವೇರ್. ಫಸ್ಟ್ ಈ ಫಾರ್ಮುಲಾಸ್ ಎಲ್ಲ ಒಂದ್ ಕಡೆ ಬರ್ದಿಟ್ಕೊಂಡಿರಿ, ಇಲ್ಲಪ್ಪ ಅಂತಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡ್ರಿ. ಸೊ ನಾವು ನೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ನಾವು ಕ್ವಶನ್ ಸಾಲ್ವ್ ಮಾಡೋ ಫಸ್ಟ್ ಟಾಪಿಕ್ ಯಾವುದು, ನಂಬರ್ ಸಿಸ್ಟಮ್ ಅಂಡ್ HCF ಅಂಡ್ LCM. ಸೊ ಇದೆಲ್ಲ 15 ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ಸೊ ವಾಟ್ ಈಸ್ ದ HCF ಆಫ್ 84, 126 and 210. ಸೊ ಇದನ್ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ, ಸೊ 84 ಫ್ಯಾಕ್ಟರ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡಿತೀವಿ. ಸೊ 2 1s 2, 40 2s. ಅದೇ ರೀತಿ 242 ಏನ್ ಫ್ಯಾಕ್ಟರ್ಸ್, ಸೊ 2 2s 2 1s. ಸೊ ಇಲ್ಲಿ 2 4s 8, ಅದೇ ರೀತಿ 2 2s 4, ನೆಕ್ಸ್ಟ್ 2 2s 4, 2 1s 2. ಓಕೆನಾ. ಸೊ ನೆಕ್ಸ್ಟ್ ಇವಾಗ 2 ಇಂದ ಈ 21 ಡಿವೈಡ್ ಆಗಲ್ಲ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, 3 ತಗೊಂತೀವಿ. ಸೊ 3 7s 21. ಸೊ ನೆಕ್ಸ್ಟ್ 7
1 ಜಾ 7. ಸೊ ಇದು 84 ಪ್ರೈಮ್ ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ಯಾವ್ದ್ರದ್ದು 126. ಸೊ 126 ಕೂಡ ಸೇಮ್. ಸೊ 2 6 ಜಾ 12, 2 3 ಜಾ 6. ಓಕೆನಾ. ಸೊ ಇವಾಗ ನೆಕ್ಸ್ಟ್ 63 ಆಡ್ ಆಯ್ತು. ಸೊ ಆಡ್ ನಂಬರ್ 2 ನಲ್ಲಿ ಡಿವೈಡ್ ಆಗಲ್ಲ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, 3 ತಗೊಂತೀವಿ. ಸೊ 3 2 ಜಾ 6, 3 1 ಜಾ 3. ನೆಕ್ಸ್ಟ್ ಅದೇ ರೀತಿ 3 7 ಜಾ 21, 7 1 ಜಾ 7. ಸೊ ನೆಕ್ಸ್ಟ್ ಇವಾಗ 84 ಆಯ್ತು, 126 ಆಯ್ತು. ನೆಕ್ಸ್ಟ್ ಉಳಿದಿರೋದು ಯಾವುದು 2 10. ಸೊ 2 10 ಪ್ರೈಮ್ ಫ್ಯಾಕ್ಟರ್ಸ್ ಯಾವ ತರ, ಸೇಮ್ ಅದೇ ರೀತಿ 2 1 ಜಾ 2, ಇಲ್ಲಿ 0 ಆಗ್ಬೇಕಾಗುತ್ತೆ 10. ಸೊ ನೆಕ್ಸ್ಟ್ ಅಗೇನ್ ಆಡ್ ನಂಬರ್. ಸೊ 2 ಇಂದ ಡಿವೈಡ್ ಆಗಲ್ಲ. ಸೊ ನಾವು ನೆಕ್ಸ್ಟ್ 3 ನಂಬರ್ ತಗೋಣ. ಸೊ 3 3 ಜಾ 9. ಸೊ 1 ಉಳಿಯುತ್ತೆ, ಇಲ್ಲಿ 15 ಆಗುತ್ತೆ. ಸೊ 3 5 ಜಾ 15. ಸೊ ನೆಕ್ಸ್ಟ್ ಯಾವ ಟೇಬಲ್ 5 ತಗೋಣ. ಸೊ 5 7 ಜಾ 35, 7 1 ಜಾ 7. ಸೊ ಇವಾಗ 84 126 ಮತ್ತೆ 210 ಫ್ಯಾಕ್ಟರ್ಸ್ ಆಯ್ತು. ಸೊ ಇದರಲ್ಲಿ ಯಾವ್ಯಾವ ಕಾಮನ್ ಇದೋ ಅದನ್ನ ರೌಂಡ್ ಅಪ್ ಮಾಡೋಣ. ಸೊ ಇದ್ರಲ್ಲಿ ಯಾವ್ದು 2 ಕಾಮನ್ ಇದೆ. ಸೊ 2 ಮೂರಲ್ಲೂ ಇದೆ. ಸೊ ಇದು 2 ಕಾಮನ್ ತಗೊಳ್ಳೋಣ. ಸೊ ನೆಕ್ಸ್ಟ್ 3 ಇದರಲ್ಲಿದೆ. ಸೊ ನೆಕ್ಸ್ಟ್ 3 ಕೂಡ ಕಾಮನ್ ಇದೆ. ಸೊ 1 3 ಇದರಲ್ಲಿರೋ 3. ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ಕೊಂತೀನಿ ನಾನು, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ಯಾವುದು, ಸೊ ಫಸ್ಟ್ ಇದೊಂದು 3, ಮತ್ತೆ ಅದೇ ರೀತಿ ಈ 3. ನೆಕ್ಸ್ಟ್ 126 ಫ್ಯಾಕ್ಟರ್ಸ್ ಅಲ್ಲಿರೋ ಈ 3. ಸೊ ಇವು 3 3 ಕಾಮನ್ ತಗೊಂತೀವಿ. ಸೊ ಫಸ್ಟ್ ಯಾವ್ದು ತಗೊಂಡಿದೀವಿ, 2 ತಗೊಂಡಿದೀವಿ ಕಾಮನ್ ಆಗಿ. ಈ 3 ಫ್ಯಾಕ್ಟರ್ಸ್ ಅಲ್ಲಿರೋ 2 ತಗೊಂಡಿದೀವಿ. ಅದೇ ರೀತಿ 3 ಕಾಮನ್ ಆಗಿ ತಗೊಂಡಿದೀವಿ. ನೆಕ್ಸ್ಟ್ 5 ಇದರಲ್ಲಿಲ್ಲ. ಸೊ 5 ಬರಲ್ಲ. ನೆಕ್ಸ್ಟ್ 7. ಸೊ 7 ಮೂರರಲ್ಲಿ ಇದೆನಾ, ಇದೆ. ಸೊ ಈ 3ರಲ್ಲಿರೋ 7 ಕಾಮನ್ ತಗೊಂತೀವಿ. ಸೊ ಇವಾಗ ಈ 3 ಕಾಮನ್ ತೆಗೆದಿರ್ತೀವಲ್ಲ. ಸೊ ಫಸ್ಟ್ ಯಾವುದು 2, ನೆಕ್ಸ್ಟ್ 3, ಅದೇ ರೀತಿ ನೆಕ್ಸ್ಟ್ ಯಾವುದು 7. ಸೊ 2 3 ಜಾ 6, 6 7 ಜಾ 42. ಸೊ HCF ಆಫ್ 84 126 and 210 ಯಾವುದು 42, ಸೆಕೆಂಡ್ ಆಪ್ಷನ್. ಸೊ ನೋ ಕರೆಕ್ಟ್ ಆನ್ಸರ್ ಯಾವುದು 42. ಫ್ಯಾಕ್ಟರ್ಸ್ ಯಾವು, ಸೊ 2 ಸ್ಕ್ವೇರ್ 3 7. ಇದ್ರಲ್ಲಿ ಯಾವ ಕಾಮನ್ ಇದೆ 1 2 1 2 ಮತ್ತೆ ಇದರಲ್ಲಿ 2. ಅದೇ ರೀತಿ 3 and 3 3, 7 7 7. ಸೊ 2 into 3 into 7 is equal to 42. ಓಕೆನಾ. ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ, ಸೆಕೆಂಡ್ ಕ್ವಶನ್ಗೆ. ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಸೊ ಆಲ್ರೆಡಿ ನಾವು HCF ಕಂಡಿದ್ದೀವಿ. ಸೊ ಇದು ನೆಕ್ಸ್ಟ್ LCM. ಸೊ LCM ಯಾವ ತರ, ಸೊ ಇದರಿಂದ ಬರ್ಕೊಳ್ಳಿ 18 24 30. ಈ ತರ ಮೂರನ್ನು ಒಂದೇ ತರ ಬರ್ಕೊಂಡು, ಸೊ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ನೋಡೋಣ. ಸೊ ಫಸ್ಟ್ 2 2 9 ಜಾ 18, 2 12 ಜಾ 24, 2 1 ಜಾ 2, 2 2 ಜಾ 4. ನೆಕ್ಸ್ಟ್ 2 15 ಜಾ 30. ಸೊ ನೆಕ್ಸ್ಟ್ ಇವಾಗ 9 12 15 ನೋಡಿದ್ರೆ ನಿಮ್ಗೆ ಯಾವ ಟೈಮ್ ಬರುತ್ತೆ 3. ಸೊ 3 3 ಜಾ 9, 3 4 ಜಾ 12 and 3 5 ಜಾ 15. ಸೊ ನೆಕ್ಸ್ಟ್ ಅಗೇನ್ 3 ಟೇಬಲ್, 3 1 ಜಾ 3. ಸೊ ನಾವು ನೆಕ್ಸ್ಟ್ ಇಲ್ಲಿ 2 ತಗೊಂಬೋದು. 2 1 ಜಾ 2, 2 ಜಾ 4 ಮತ್ತೆ ಅಗೇನ್ 2 ಬರುತ್ತೆ. ಸೊ ಅದಕ್ಕೆ ನಾವು ಡೈರೆಕ್ಟ್ 4 ತಗೊಳ್ಳೋಣ. 4 1 ಜಾ 4 ಮತ್ತೆ 5. ಸೊ ಉಳಿದಿರೋದು ಲಾಸ್ಟ್ ಯಾವುದು 5. ಸೊ 5 1 ಜಾ 5. ಸೊ ಇವಾಗ ಇವೆಲ್ಲ ಮಲ್ಟಿಪ್ಲೈ ಮಾಡೋಣ. 2 3 ಜಾ 6, 6 3 ಜಾ 18, 18 4 ಜಾ 72, 72 5 ಜಾ. ಸೊ 72 5 ಜಾ ಎಷ್ಟಾಗುತ್ತೆ, 5 2 ಜಾ 10, 5 7 360. ಸೊ ಆಪ್ಷನ್ ಅಲ್ಲಿ ಯಾವುದು ಥರ್ಡ್ ಆಪ್ಷನ್. ಸೊ ಆನ್ಸರ್ ಚೆಕ್ ಮಾಡೋಣ. ಸೊ ಆನ್ಸರ್ 360. ಯಾವ ತರ, ಸೊ ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ನಿಮ್ಗೆ ಆನ್ಸರ್ 360 ಬರುತ್ತೆ. ಸೊ ನೆಕ್ಸ್ಟ್ ನಾವು ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಥರ್ಡ್ ಕ್ವಶನ್ ಏನು, HCF of 2 numbers is 12 and LCM is 420. If one number is 60, what is the other number? ಸೊ ನಾವು ಪ್ರೀವಿಯಸ್ ಅಲ್ಲಿ ಫಾರ್ಮುಲಾಸ್ ನೋಡ್ಬೇಕಾದ್ರೆ ನೋಡಿದ್ವಿ. ಯಾವ ಫಾರ್ಮುಲಾ, ಪ್ರಾಡಕ್ಟ್ ಇಸ್ ಈಕ್ವಲ್ ಟು LCM ಕ್ರಾಸ್ HCF. ಸೊ ಈ ಫಾರ್ಮುಲಾ ನೆನಪಿದೆ ನಾವು ಫಸ್ಟ್ ನೋಡಿದ್ದು. ಸೊ ಅವ್ರು ಯಾವ ನಂಬರ್ಸ್ ಕೊಟ್ಟಿದ್ದಾರೆ, ಸೊ HCF ಕೊಟ್ಟಿದ್ದಾರೆ. ಸೊ 12 ಇಂಟು LCM 420. ಸೊ ಎಷ್ಟಾಗುತ್ತೆ 12 0 0, 12 2 ಜಾ 24, 12 4 ಜಾ 48 ಪ್ಲಸ್ 2 50. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ಪ್ರಾಡಕ್ಟ್ 5040 ಬರುತ್ತೆ. ಓಕೆನಾ. ಸೊ ಈ 5040 ನಾವು ಅಲ್ಲಿ ಕೊಟ್ಟಿದ್ರಲ್ಲ ಒಂದು ನಂಬರ್ ಯಾವ್ದು 60. ಸೊ ಈ 60 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಸೊ 0 0 ಕ್ಯಾನ್ಸಲ್, 6 1 ಜಾ 6,
6 8 ತಗೊಳ್ಳೋಣ, 48 ಆಗುತ್ತೆ. 2 24. ಸೊ 24 6 4 24. ಆನ್ಸರ್ ಯಾವುದು? 84. ಸೊ ಕರೆಕ್ಟ್ ಚೆಕ್ ಮಾಡೋಣ. ಸೊ ಆನ್ಸರ್ 84. ಯಾವ ತರ? ಸೇಮ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಫಾರ್ಮುಲಾ ಅಪ್ಲೈ ಮಾಡಿದರೆ, ಸೊ ಪ್ರಾಡಕ್ಟ್ 12 ಇಂಟು 420 ಮಲ್ಟಿಪ್ಲೈ ಮಾಡಿದ್ರೆ 5040 ಬರುತ್ತೆ. ಆ 5040 ಕೊಟ್ಟರೆ 1 ನಂಬರ್ ಡಿವೈಡ್ ಮಾಡಿದ್ರೆ ನಿಮಗೆ 84 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 4 ಏನು? ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 245, 305 and 365 ಲೀವಿಂಗ್ ದ ಸೇಮ್ ರಿಮೈಂಡರ್? ಸೊ ಲೀವಿಂಗ್ ದ ಸೇಮ್ ರಿಮೈಂಡರ್. ಸೊ ಇದು ನಮಗೆ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಕ್ವಶನ್ ಅಲ್ಲಿ. ಸೊ ನಾವು ಫಾರ್ಮುಲಾ ಸ್ಲೈಡ್ ಅಲ್ಲಿ ನೋಡಿದ್ವಿ, ಏನಪ್ಪಾ ಅಂದ್ರೆ ಲಿವಿಂಗ್ ದ ಸೇಮ್ ರಿಮೈಂಡರ್ ನಾವು ಯಾವ ತರ ಸಾಲ್ವ್ ಮಾಡಬೇಕು. ಸೊ ಇವೆರಡು ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ಈ ಡಿಫರೆನ್ಸಸ್ ನ HCF ನ ಕಂಡಿಡಿದ್ರೆ ಅದೇ ಆನ್ಸರ್ ಆಗುತ್ತೆ. ಸೊ ಇದು ಡಿಫರೆನ್ಸ್ ಏನಾಗುತ್ತೆ? ಸೊ 245 and 305 ಡಿಫರೆನ್ಸ್ ಬಂದ್ಬಿಟ್ಟು 60. ನೆಕ್ಸ್ಟ್ ಅದೇ ರೀತಿ 305 and 365 ಒಂದು 60. ಸೊ ಇವೆರಡರ HCF ತೆಗೆದ್ರೆ ಎಷ್ಟಾಗುತ್ತೆ ಆನ್ಸರ್ ಬರುತ್ತೆ ನಮಗೆ? ಸೊ ಸೇಮ್ ಅಗೇನ್ 60 ಬರುತ್ತೆ. ಸೊ ಫೋರ್ತ್ ಕ್ವಶನ್ ಆನ್ಸರ್ ಏನು? ಆಪ್ಷನ್ ಡಿ 60. ಸೊ ನೋಡಿ ಡಿಫರೆನ್ಸಸ್ ಕನ್ವರ್ಟ್ ಮಾಡಿದ್ರೆ ಫಸ್ಟ್ 60 ಮತ್ತೆ 60. ಸೊ ಇವೆರಡರ HCF ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ 60. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಫಿಫ್ತ್ ಕ್ವಶನ್. ಸೊ ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಲೀವ್ಸ್ ರಿಮೈಂಡರ್ 7 ವೆನ್ ಡಿವೈಡೆಡ್ ಬೈ 12, 15 and 20? ಸೊ ರಿಮೈಂಡರ್ ಯಾವ್ದಾದ್ರು ನಂಬರ್ ಬಿಟ್ಟಿದ್ರೆ ಕ್ವಶನ್ ಯಾವ ತರ ಸಾಲ್ವ್ ಮಾಡ್ಬೇಕಂತ ನಾವು ಫಾರ್ಮುಲಾಸ್ ನೋಡಿದ್ವಿ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ? LCM ಪ್ಲಸ್ ಈ ರಿಮೈಂಡರ್ ಆಗುತ್ತೆ. ಸೊ ರಿಮೈಂಡರ್ R. ಸೊ ಫಸ್ಟ್ ನಾವು LCM ಫೈಂಡ್ ಔಟ್ ಮಾಡೋಣ. ಸೊ 12, 15, 20. ಸೊ ಯಾವ ಟೇಬಲ್? ಅಗೇನ್ 2 ಟೇಬಲ್ ಇಂದ ಸ್ಟಾರ್ಟ್ ಮಾಡೋಣ. ಸೊ 2 6 12, 2 10 20. ಸೊ 15 ಡಿವೈಡ್ ಆಗಲ್ಲ, ಅದೇ ರೀತಿ ಇಡೋಣ. ನೆಕ್ಸ್ಟ್ 3 1 3, 3 2 6, 3 5 15. ಸೊ 10 ಅದೇ ರೀತಿ ಇಡೋಣ. ಸೊ ಇಲ್ಲಿ ಸೊ ನೆಕ್ಸ್ಟ್ 2 1 2, ನೆಕ್ಸ್ಟ್ 5 ಡಿವೈಡ್ ಆಗಲ್ಲ, ಅದೇ ರೀತಿ 5 ಹೆಂಗೆ ಇಡೋಣ. ಸೊ ನೆಕ್ಸ್ಟ್ 2 5 10. ಸೊ ಲಾಸ್ಟ್ ಉಳಿದಿರೋದು ಯಾವುದು? 5. ಸೊ 5 1 5 1 5 1. ಸೊ LCM ಏನಾಗುತ್ತೆ? 2 3 6, 6 2 12, 12 5 60. ಸೊ 60 ಪ್ಲಸ್ ರಿಮೈಂಡರ್ ಎಷ್ಟೈತೆ? 7. ಸೊ 60 ಪ್ಲಸ್ 7 is equal to 67. ಸೊ ಆನ್ಸರ್ ಯಾವುದಕ್ಕೆ? ಇದಕ್ಕೆ ಬಿ. ಸೊ 67 ಇದಕ್ಕೆ ಆನ್ಸರ್. ಆಕ್ಚುಲಿ 15 ಇದಾವೆ ಒಂದೊಂದು ಟಾಪಿಕ್ ಮೇಲೆ. ಸೊ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂತ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈಗ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈ ಕ್ವಶನ್ ನೀವು ಸಾಲ್ವ್ ಮಾಡಿ ಕಮೆಂಟ್ ಅಲ್ಲಿ ನೀವು ಆನ್ಸರ್ ಹೇಳ್ಬೇಕು, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿಸಿದೀನಿ. 3 ಮಿನಿಟ್ ಆನ್ಸರ್ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ 2 numbers are in the ratio 3:5 and their HCF is 7. ವಾಟ್ ಈಸ್ ದೇರ್ LCM? ಸೊ ಈ ಕ್ವಶನ್ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ HCF 7 ಇದ್ರೆ ಏನಾಗುತ್ತೆ ಇಲ್ಲಿ? ಸೊ 3 into 7 ಮಾಡ್ರಿ. ಅದೇ ರೀತಿ 5 into 7. ಸೊ ಎಷ್ಟಾಗುತ್ತೆ? 3 7s are 21 and 5 7s are 35. ಸೊ ನಮ್ 2 ನಂಬರ್ಸ್ ಯಾವ? 21 and 35. ಸೊ ಇದಕ್ಕೆ ನಾವು ಜಸ್ಟ್ LCM ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಸೊ ಯಾವ ಟೇಬಲ್ ತಗೊಳ್ಳೋಣ? 21 35 ಅಂದ್ರೆ 7 ಟೇಬಲ್ ತಗೊಳ್ಳೋಣ ನಾವು. ಸೊ 7 3s are 21, 7 5s are 35. So again 3 1s are 3, next 5 1s are 5. So ಇದು LCM ಏನಾಗುತ್ತೆ? 7 3s are 21, 21 5s are 105. ಸೊ ಆನ್ಸರ್ ಏನು? 105. ಚೆಕ್ ಮಾಡೋಣ ಆನ್ಸರ್ ಏನಂತ. ಸೊ ಆನ್ಸರ್ ಬಂದ್ಬಿಟ್ಟು 105. ಸೊ 2 ನಂಬರ್ಸ್ ಯಾವ? 21 and 35. ಅವು LCM ಆನ್ಸರ್ ಬರುತ್ತೆ 105. ಕ್ವಶನ್ ನಂಬರ್ 9. ಸೊ ಕ್ವಶನ್ ನಂಬರ್ 9 ಏನಪ್ಪಾ ಅಂತಂದ್ರೆ, ಫೈಂಡ್ ದ HCF ಆಫ್ 2 to the power 4 into 3 square into 5 and 2 square into 3 cube into 7. ಸೊ ನಾವು HCF ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಈ 2 to the power 4 ಮತ್ತೆ 2 ಸ್ಕ್ವೇರ್ ಕಾಮನ್ ಇರೋದು ಯಾವುದು? 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಬರ್ಕೊಳ್ಳೋಣ ಸೈಡಿಗೆ. ಸೊ ನೆಕ್ಸ್ಟ್ ಅದೇ ರೀತಿ 3 ಕ್ಯೂಬ್ ಮತ್ತೆ 3 ಸ್ಕ್ವೇರ್ ಕಾಮನ್ ಇರೋದು ಯಾವುದು? 3 ಸ್ಕ್ವೇರ್. ಸೊ 3 ಸ್ಕ್ವೇರ್. ನೀವು ಕೇಳ್ಬೋದು ಯಾವ ತರ ಬಂದಿದೆ ಸರ್ 2 ಸ್ಕ್ವೇರ್ ಮತ್ತೆ 3 ಸ್ಕ್ವೇರ್ ಅಪ್ಪ ಅಂತಂದ್ರೆ, ಸೊ ಈ 2 ಸ್ಕ್ವೇರ್ ಅನ್ನೋದು ಇದರಲ್ಲೂ ಇರುತ್ತೆ. ಅದೇ ರೀತಿ 3 ಸ್ಕ್ವೇರ್ ಇರುತ್ತಲ್ಲ, ಈ 3 ಕ್ಯೂಬ್ ಒಳಗಿರೋ 3 ಸ್ಕ್ವೇರ್ ಈ 3 ಸ್ಕ್ವೇರ್ ಅಲ್ಲಿ ಇರುತ್ತೆ. ಬಟ್ 2 to the power 4 2 to the power ಈಕ್ವಲ್ ಇಲ್ಲ. ಸೊ ಅದಕ್ಕೆ ನಾವೇನ್ ಬರ್ಕೊಂಡಿದ್ವಿ? 2 to the power 2 ಬರ್ಕೊಂಡಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲಿ 7 ಇದೆ. ಸೊ ಇವೆರಡು ಕಾಮನ್ ಅಲ್ಲ ಇದರಲ್ಲಿ. ಸೊ ಅದಕ್ಕೆ ನಮಗೆ ಇವೆರಡು ಬೇಕಾಗಿಲ್ಲ. ಸೊ ಇದು ಇಷ್ಟ ಸಾಲ್ವ್ ಮಾಡೋಣ. 2 to the power 2 ಅಂದ್ರೆ 4, 3 ಸ್ಕ್ವೇರ್ 9. ಸೊ 4 9s are 36. ಸೊ ಆಪ್ಷನ್ ಯಾವುದು? ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 10 ಏನು? ಫೈಂಡ್ ದ LCM ಆಫ್ 2 ಕ್ಯೂಬ್ ಇಂಟು 3 into 5 ಸ್ಕ್ವೇರ್
and 2 into 3 square into 5 into 7. ಸೊ ಇದು ಎಲ್ ಸಿ ಎಂ ಯಾವ ತರ ಫೈಂಡ್ ಔಟ್ ಮಾಡ್ತೀವಪ್ಪ ನಾವು ಅಂದ್ರೆ